ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ತಿಂಡಿ ಅಡುಗೆ ಎಲ್ಲ ಕೆಲಸನೂ ಬೆಳಗ್ಗೆನೇ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂತ ಈ ವ್ಲಾಗ್ನ ಕೊನೆಯವರೆಗೂ ನೋಡಿ, ನಿಮಗೇನೆ ಗೊತ್ತಾಗುತ್ತೆ. ಕೆಲಸಗಳಿದ್ದಾಗ ಅಡುಗೆ ತಿಂಡಿ ಎಲ್ಲ ಬೆಳಗ್ಗೆನೇ ಮಾಡಿಟ್ಬಿಟ್ರೆ ಅರ್ಧ ಕೆಲಸ ಅಲ್ಲಿಗೆ ಕ್ಲೋಸ್ ಆದಾಗೆ. ಹಾಗಾಗಿ ನಾನು ಬೇಗ ಬೇಗ ಕೆಲಸಗಳನ್ನ ಮಾಡ್ಕೊಬಿಡ್ತೀನಿ, ಅಂದರೆ ಅಡುಗೆ ಮನೆ ಕೆಲಸಗಳನ್ನ ಮುಗಿಸ್ಕೊಬಿಡ್ತೀನಿ. ತಿಂಡಿ ಅಡುಗೆ ಎಲ್ಲ ಮಾಡಿಟ್ಟು ಹೊಲ್ದ ಹತ್ರ ಬಂದು ಹಸು ಎಲ್ಲ ಕಟ್ಟಾಕಿ ಆಮೇಲೆ ತಿಂಡಿ ತಿಂದ್ಕೊಂಡು ಇವರೆಲ್ಲ ಹಳ್ಳು ಉರಿತಾಯಿದ್ರು. ಅಲ್ಲೋದೆ ನಾನು. ಹಳ್ಳೆಲ್ಲ ಹುರಿದು ರೆಡಿ ಮಾಡಿದರು ಅತ್ತೆ ಮತ್ತು ನಮ್ಮ ಪಕ್ಕದ ಮನೆಯವರೊಬ್ಬರು ಆಂಟಿ ಇಬ್ಬರು ಸೇರಿಕೊಂಡು ಹಳ್ಳೆಲ್ಲ ಹುರಿದು ತಪ್ಪಲೆಗೆಲ್ಲ ಮಣ್ಣೆಲ್ಲ ಕಟ್ಟಿ ರೆಡಿ ಮಾಡಿದರು. ನೆಕ್ಸ್ಟ್ ಡೇ ಎಳ್ಳು ಬೇಯಿಸೋಣ ಅಂತ ಹೇಳಿ. ಅದಕ್ಕೆ ನಾನು ಬೆಳಗ್ಗೆನೇ ತಿಂಡಿ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದು. ನಾವು ಹಸು ಎಲ್ಲ ಹಿಡ್ಕೊಂಬಂದು ಹಾಲೆಲ್ಲ ಕರೆದಾಕೋಷ್ಟರಲ್ಲಿ ಎಳ್ಳೆಲ್ಲ ಹುರಿದು ಒಂದು ಕಡೆ ಇಟ್ಟಿದ್ರು. ಅದನ್ನು ಮಿಲ್ಗೆ ಹಾಕ್ಸ್ಕೊಂಬರೋಣ ಅಂತ ಹೇಳಿ ಬಂದಿದ್ದೀವಿ. ಫಸ್ಟೆಲ್ಲ ಅತ್ತೆ ಒನಕೆ ತೊಗೊಂಡು ಅದನ್ನ ಉಳ್ಕಲಲ್ಲಿ ಕುಟ್ಟಿ ಅದನ್ನ ಕೊತ್ತೋದು ಅಂತ ಹೇಳ್ತಾರೆ, ಆ ಥರ ಮಾಡಿ ಎಳ್ಳು ಬೇಯಿಸ್ತಿದ್ರು. ಇವಾಗಂದರೆ ಈ ಥರ ಮಿಷಿನ್ ಬಂದಿದೆ ಅಲ್ವ, ಹಾಗಾಗಿ ನಾವು ಮಿಷಿನ್ಗೆ ಹಾಕ್ಸ್ಕೊಬಂದು ಕೊಡ್ತೀವಿ. ಅವ್ರಿಗಾದರೂ ಸಮಾಧಾನ ಇಲ್ಲ, ನಮ್ಮ ಅತ್ತೆಗೆ ಅವರೇ ಕೈಯಲ್ಲಿ ಮಾಡಬೇಕು ಅಂತ. ಸ್ವಲ್ಪ ಇವಾಗ ವಯಸ್ಸಾಗಿದೆ ಅಲ್ವ, ಅಷ್ಟೊಂದೆಲ್ಲ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಇವರು ಹಂಗೂ ಮಿಲ್ಲಿಗೆ ಹಾಕ್ಸ್ಕೊಂಬರೋಕೆ ಹೋದಾಗ ಅವ್ರು ನಾವು ಎಣ್ಣೆ ತೊಗೊಡ್ತೀವಿ ಕೊಡಿ ಅಂದರು. ಅಯ್ಯೋ ಇಲ್ಲ ನಮ್ಮ ಅತ್ತೆ ಉಪ್ಪಲ್ಲ, ಬೇಡ ಬೇಡ ಅಂಥೇಳಿ ನಾನು ಕೊಡಲಿಲ್ಲ, ಇಲ್ಲೇ ತೊಗೊಂಬಂದು ಎಣ್ಣೆ ಮಾಡ್ಕೊಳ್ಳೋಣ ಅಂತ. ಅತ್ತೆ ಅವ್ರ ಕೈಯಾರೇ ಬೇಯಿಸಿರೋ ಎಣ್ಣೆನೇ ಯೂಸ್ ಮಾಡೋದು ಇವಾಗ್ಲೂ. ಹಾಗಾಗಿ ಅವರು ಕೈ ಎಣ್ಣೆ ಅವರೇನೇ ಮಾಡ್ಕೋತಾರೆ. ನಾವೆಲ್ಲ ಹಾಕ್ಸ್ಕೊಂಬಂದು ಊಟ ಎಲ್ಲ ಮಾಡಿ ಮಲ್ಕೊಂಬಿಟ್ವಿ. ಮಧ್ಯರಾತ್ರಿ 2 ಗಂಟೆಗೆ ಎದ್ದು ಒಲೆ ಎಲ್ಲ ಉರಿ ಹಾಕಿದ್ರು ಅಪ್ಪಾಜಿ. ಆಮೇಲೆ ನಾನು ಅಮ್ಮನೂ ಎದ್ವಿ. 2 ಒಲೆ ಉರಿ ಹಾಕಿದ್ರು, 3ನೇ ಒಲೆ ಉರಿ ಹಾಕ್ಬೇಕಾದ್ರೆ ನಾವಿಬ್ಬರು ಎದ್ವಿ. ಉರಿ ಹಾಕಿ ಎಲ್ಲ ಇವಾಗ ತಪ್ಪಲೆಗಳನ್ನ ಇಟ್ಟು ಬೇಯಿಸ್ತಾ ಇದ್ದಾರೆ. ಮಧ್ಯರಾತ್ರಿ 2 ಗಂಟೆ ಅಂತ ಅನಿಸುತ್ತೆ. ಅವರು ಬೆಂಕಿ ಎಲ್ಲ ಹಾಕಿ ರೆಡಿ ಮಾಡಬೇಕಾದ್ರೆ 2 ಗಂಟೆನೇ, 1:45 ಅಪ್ಪಾಜಿ 1:45ಗೆ ಎದ್ದು ಆಲ್ರೆಡಿ ಬೆಂಕಿ ಹಾಕ್ತಾಯಿದ್ರು. ಆಮೇಲೆ ನಾನು ಮತ್ತು ಅಮ್ಮ ಇಬ್ಬರು ಹೋದ್ವಿ. ನಾನೊಂದು ಅಷ್ಟೊತ್ತಿದ್ದೆ. ಆಮೇಲೆ ಅಪ್ಪಾಜಿ ಅಯ್ಯೋ ನೀನೇನಕ್ಕೆ ನಾವಿಬ್ಬರು ಇದ್ದೀವಲ್ಲ, ಹೋಗು ಬೇಡ ಅಂಥೇಳಿ ಅಪ್ಪಾಜಿ ಕಳಿಸ್ಬಿಟ್ರು. ಇವಾಗ ನಾನೊಂದು 5:45 ಇದ್ದೆ. ಇವಾಗ ಅವ್ರಿಗೆ ಬಿಸಿನೀರು ಸ್ವಲ್ಪ ಕಾಫಿ ಎಲ್ಲ ಮಾಡ್ಕೊಂಡು ಹೋಗೋಣ ಅಂಥೇಳಿ ಬಂದೆ. ನಂದೀಶ್ ಅವರೇ ಇವತ್ತು ಹಾಲು ಕರ್ಕೊಂಡ್ಬಂದಿದ್ದಾರೆ. ನಾನು ಮಧ್ಯರಾತ್ರಿ ಇದ್ದಿದ್ದನ್ನೆಲ್ಲ ಸರಿಯಾಗಿ ನಿದ್ದೆ ಮಾಡೋಕ್ಕಾಗಿರಲಿಲ್ಲ. ಇವಾಗ ಅವ್ರಿಗೆ ಕಾಫಿ ಮಾಡ್ಕೊಂಡು ಕೊಟ್ಟು ಸ್ವಲ್ಪ ಬಿಸ್ಕೆಟ್ ಎಲ್ಲ ನಾನು ಮಾಡಬೇಕು. ಆಲ್ರೆಡಿ 1:45 ಆಗಿದೆ ಅಂತ ಅನಿಸುತ್ತೆ. ಇನ್ನೇನಿದ್ರು ಎಣ್ಣೆ ಬರೋದಕ್ಕೆ ವೆಯ್ಟಿಂಗು. ಒಂದು 4-5 ಅವರು ಚೆನ್ನಾಗಿ ಉರಿ ಹಾಕಿ ಕಾಯಿಸಿದ ಮೇಲೆ ಎಣ್ಣೆ ಬರುವಂಥದ್ದು. ಅದಕ್ಕೆ ನಾವು ಅತ್ತೆ ಮಿಲ್ಲಲ್ಲಿ ಎಣ್ಣೆ ಹಾಕಿಸ್ತೀನಿ ಅಂದರೆ ಒಪ್ಪಲಿಲ್ಲ. ಬೇಡ ಮಿಲ್ಲಲ್ಲಿ ಎಣ್ಣೆ ಬೇಡ, ಮಿಲ್ಲಲ್ಲಿ ಎಣ್ಣೆ ಬೇಡ ಅಂತ ಹೇಳ್ಬಿಟ್ಟು ಇವಾಗ ಬೇಗ ಅವ್ರಿಗೆ ಕಾಫಿ ಮಾಡ್ಕೊಂಡು ಕೊಡ್ತೀನಿ. ಪಾಪ ಹಾಲು ಮತ್ತು ಹೊಟ್ಟೆ ಹಸಿತಾ ನನಗೆ ಯಾಕೋ ಅಂತ ಅಂತಿದ್ರು. ಅವ್ರಿಗೆ ಕಾಫಿ ಎಲ್ಲ ಮಾಡಿಕೊಟ್ಟು ಇವತ್ತು ತಿಂಡಿಗೆ ಬಿಸಿಬೇಳೆಭಾತ್ ಮಾಡೋಣ ಅಂತ ಹೇಳಿ ಬಿಸಿಬೇಳೆಭಾತ್ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೆ. ಕಾಫಿ ಕೊಟ್ಟು ಒಂದು ಸ್ವಲ್ಪ ಹೊತ್ತು ಅವ್ರ ಜೊತೆಲೇ ಅಲ್ಲೇ ಮಾತಾಡಿಕೊಂಡು ನಿಂತಿದ್ದೆ. ತಿಂಡಿಗೆ ಬಂದು ಬಿಸಿಬೇಳೆಭಾತನ್ನ ಮಾಡಿದ್ದೆ. ಅಪ್ಪಾಜಿಗೆ ತುಂಬಾ ಇಷ್ಟ ಬಿಸಿಬೇಳೆಭಾತ್ ಅಂದರೆ. ಆಮೇಲೆ ನಾನು ಊರಲ್ಲೆಲ್ಲ ಅಡುಗೆ ಮಾಡಿದಾಗ ಅಪ್ಪಾಜಿ ಹೇಳ್ತಾ ಇರ್ತಾರೆ, ನಿಶು ಥರ ನೀನು ಅಡುಗೆ ಮಾಡಲ್ಲ ಅಂತ ಅಮ್ಮಂಗೆ ಹೇಳ್ತಾ ಇರ್ತಾರೆ. ನಾನು ಅದಕ್ಕೆ ರೇಗಿಸ್ತಾ ಇರ್ತೀನಿ, ಅಪ್ಪಾಜಿ ಅಮ್ಮನಿಂದ ಅಲ್ವೇನು ಅಪ್ಪಾಜಿ ನಾವು ಕಲ್ತಿರೋದು ಅಂತ. ನಾನು ಅಮ್ಮನಿಗೂ ರೇಗಿಸ್ತಾ ಇರ್ತೀನಿ, ಅಮ್ಮ ನಿನ್ನಿಂದ ನಾವೇನು ಅಡುಗೆ ಕಲ್ತಿಲ್ಲ, ನಾವೇ ಕಲ್ತ್ಕೊಂಡಿರೋದು ಅಂತ ಹೇಳಿ. ಅಂದರೆ ಅಮ್ಮನ ಮನೇಲಿ ಸ್ವಲ್ಪ ಸ್ವಲ್ಪ ಕಲ್ತಿದ್ವಿ. ನಾನು ಮದುವೆ ಆಗಿ ಬಂದಮೇಲೆ ಸ್ವಲ್ಪ ನೀಟಾಗಿ ಅಡುಗೆ ಮಾಡೋದನ್ನು, ಅದನ್ನು ಒಂದು ಮದುವೆ ಆದಮೇಲೂ ಒಂದು 2-3 ವರ್ಷ ನೀಟಾಗಿ ಸ್ವಲ್ಪ ಚಿಕ್ಕಮ್ಮರೆಲ್ಲ ಮಾಡೋದನ್ನು ನೋಡಿಕೊಂಡು ಆಮೇಲೆ ನೀಟಾಗಿ ನಾನು ಅಡುಗೆ ಮಾಡೋದನ್ನು ಕಲ್ತಿದ್ದು. ಅಲ್ಲಿವರೆಗೂ ಸ್ವಲ್ಪ ಹಿಂಸೆ ಆಯಿತು ನನಗೂ. ತಿಂಡಿ ಎಲ್ಲ ತಿಂದಾಗೋಷ್ಟರಲ್ಲಿ ಒಂದು ತಪ್ಪಲೆ ಆದಮೇಲೆ ಒಂದು ತಪ್ಪಲೆ ಆದಮೇಲೆ ಒಂದು ತಪ್ಪಲೆಯಲ್ಲಿ ಎಣ್ಣೆ ಬರೋದಕ್ಕೆ ಶುರು ಆಯಿತು. ಅದನ್ನೆಲ್ಲ ನೀಟಾಗಿ ಬಸ್ತು ಸೋಸಿ ಮತ್ತೆ ಈ ಥರ ಸೋಸ್ಕೊಂಡ್ಮೇಲೆ ಮತ್ತೆ ಕಾಯೋದಕ್ಕಿಟ್ಟು ಕಾಯಿಸಿ ಚೆನ್ನಾಗಿ ನಿಧಾನವಾಗಿ ಕಾಯಿಸಬೇಕು. ತುಪ್ಪ ಯಾವ ರೀತಿ ಪೇಷನ್ಸಲ್ಲಿ ಕಾಯಿಸ್ತೀವೋ ಅದೇ ರೀತಿ ಕೈ ಎಣ್ಣೆನೂ ಕಾಯಿಸ್ಬೇಕು. ಅದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಘಮ ಅಂತ ಇರುತ್ತೆ ಕೈ ಎಣ್ಣೆ ನೋಡಿನ. ಮತ್ತೆ ಬಸ್ಕೊಂಡು ಬೇರೆ ತಪ್ಪಲೆಗೆ ಹಾಕ್ಕೊಂಡ್ರೆ ಅದರಿಂದ ಮತ್ತೆ ಒಂದು ಬೇರೆ ಜಾಲರಿ ತೊಗೊಂಡು ಮತ್ತೆ ಬೇರೆ ತಪ್ಪಲೆಗೆ ಸೋಸ್ತಾ ಇದ್ದಾರೆ. ಇದರಲ್ಲಿ ಅರ್ಧ ಎಣ್ಣೆ ಬಂದಿರುತ್ತೆ, ಇದು ನೀರೆಣ್ಣೆ ಅಂತ ಹೇಳಿ. ಇದರಲ್ಲೂ ಎಣ್ಣೆನ ತೆಗಿಬೇಕು. ನೀಟಾಗಿ ಅದನ್ನೆಲ್ಲ ತಕ್ಕೊಂಡ್ರೆ ಚೆನ್ನಾಗಿ ಕೈ ಎಣ್ಣೆ ಬರುತ್ತೆ. ಇದು ಅದಾದಿದ್ದ 2ನೇ ದಿನದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಬೇಗ ಎದ್ದು ಸ್ನಾನ ಪೂಜೆ ಎಲ್ಲ ಮುಗಿಸಿದ್ವಿ. ಇವತ್ತು ಗುರುವಾರ, ಹಾಗಾಗಿ ಬೇಗನೆ ಪೂಜೆನೆಲ್ಲ ಮುಗಿಸ್ಕೊಂಡು ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಇವತ್ತು ನಮ್ಮ ಮಾವನ ಮಗಳದ್ದು ಮೆಹಂದಿ ಶಾಸ್ತ್ರ ಮತ್ತು ಹಳದಿ ಶಾಸ್ತ್ರ ಇತ್ತು. ಗುರುವಾರ ಅಂದರೆ ನಮ್ಮ ಫ್ಯಾಮಿಲಿಲಿ ಆಲ್ಮೋಸ್ಟ್ ಎಲ್ಲರ ಮನೇಲೂ ಬೇಗನೆ ಪೂಜೆ ಆಗಿರುತ್ತೆ. ನಾನು ಕಂಪಲ್ಸರಿ ಸಂಜೆ ಪೂಜೆ ಮಾಡ್ತೀನಿ. ಇಲ್ಲೆಲ್ಲಾದರೂ ಹೀಗೆ ಹೊರಗಡೆ ಹೋಗಬೇಕು ಅಂದಾಗ ಬೆಳಗ್ಗೆನೇ ಪೂಜೆ ಮುಗಿಸ್ಕೊಂಡ್ಬಿಡ್ತೀನಿ. ಬೆಂಗಳೂರಿಗೆ ಹೋಗಿ ಚಿಕ್ಕಮ್ಮರ ಮನೇಲಿ ಲಗೇಜ್ನೆಲ್ಲ ಇಟ್ಬಿಟ್ಟು ಅಲ್ಲಿಂದ ಇವಾಗ ನಾನು ಪೂಜಾ ಇಬ್ಬರೂ
ಆಟೋನ ಬುಕ್ ಮಾಡಿಕೊಂಡು ಇವಾಗ ಮಾಮಾರ ಮನೆ ಹತ್ರ ಹೋಗ್ತಾ ಇದ್ದೀವಿ. ಅಪ್ಪು ನೋಡಿ ಫುಲ್ಲು ನಿದ್ದೆ ಬಂದ್ಬಿಟ್ಟಿತ್ತು ಅವನಿಗೆ, ಆದ್ರೂ ಮಲ್ಕೋತಾ ಇರಲಿಲ್ಲ. ಮನೆಗೆ ಹೋದ್ವಿ. ಮನೆ ಹತ್ರ ಹೋದ್ಮೇಲೆ ಒಂದಷ್ಟೊತ್ತು ಮಾತಾಡ್ಕೊಂಡು ಅತ್ತೆ ಜೊತೆಲಿ ಆಮೇಲೆ ಮೆಹಂದಿ ಹಾಕಿಸ್ಕೊಳ್ಳೋಣ ಅಂಥೇಳಿ ಅತ್ತೆ ಊಟ ಮಾಡ್ಕೊಬಿಡಿ ಆಮೇಲೆ ಒಟ್ಟಿಗೆ ಮೆಹಂದಿ ಹಾಕಿಸ್ಕೊಳ್ಳಿ, ಆಮೇಲೆ ಮಧ್ಯದಲ್ಲಿ ಬಂದು ಊಟ ಮಾಡೋದಕ್ಕಾಗಲ್ಲ ಅಂದರು. ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂಥೇಳಿ ಬಂದಿದ್ದೀವಿ. ಮಧ್ಯದಲ್ಲಿ ಮೆಹಂದಿ ಕಲರ್ ಡ್ರೆಸ್ನ ಹಾಕ್ಕೊಂಡಿದ್ದಲ್ಲ ಅವಳೆ ಹುಡುಗಿ, ಅದೇ ನಮ್ಮ ಮಾವನ ಮಗಳು. ಮೆಹಂದಿ ತುಂಬ ಚೆನ್ನಾಗಿ ಹಾಕ್ಸ್ಕೊಂಡಿದ್ಲು ಅವಳಂತೂ, ತುಂಬ ಚೆನ್ನಾಗೂ ಕಾಣಿಸ್ತಾ ಇತ್ತು ಅವಳ ಕೈಗೆ. ನಾವು ಮೆಹಂದಿನೆಲ್ಲ ಹಾಕಿಸ್ಕೊಂಡು ಬಂದುಬಿಟ್ವಿ. ಮದುವೆ ಬಂದು ಶನಿವಾರ ಭಾನುವಾರ ಇದ್ದಿದ್ದು, ಅವರು ಮೆಹಂದಿ ಶಾಸ್ತ್ರ ಹಳದಿ ಶಾಸ್ತ್ರ ಎಲ್ಲನೂ ಗುರುವಾರನೇ ಮಾಡಿಕೊಂಡ್ರು. ಅದೆಲ್ಲ ಆದಮೇಲೆ ಇವಾಗ ನಾವು ಮದುವೆಗೆ ಹೊರಡ್ತಾ ಇದ್ದೀವಿ. ನಾನು ಒಂದು 4-5 ದಿನದ ವ್ಲಾಗ್ನ ಒಟ್ಟಿಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪನೂ ಫ್ರೀ ಇರಲಿಲ್ಲ. ಮತ್ತು ನಾನು ಮದುವೆಗೆ ಅದೇ ಹಳದಿ ಶಾಸ್ತ್ರಕ್ಕೆ ಅಂತೇಳಿ ಬೆಂಗಳೂರಿಗೆ ಬಂದಿದ್ದೆ, ಮತ್ತು ಅಲ್ಲಿಂದ ಊರಿಗೆ ಬಂದು ಮತ್ತೆ ಮದುವೆಗೆ ಬಂದು ಇಲ್ಲೂ ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ನಾನು ಎಲ್ಲ ವ್ಲಾಗ್ನೂ ಒಟ್ಟಿಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸಂಜೆ ಮೇಲೆ ಬಂದು ಮತ್ತೆ ಅಲ್ಲಿಂದ ಪೂಜಾರ ಮನೆಗೆ ಹೋಗಿ ಅಲ್ಲೋಗಿ ರೆಡಿಯಾಗಿ ಇವಾಗ ಮದುವೆಗೆ ಎಂಟರ್ ಆಗ್ತಾ ಇದ್ದೀವಿ. ಏನು ಇಲ್ಲ ಅಕ್ಕ, ಚೆನ್ನಾಗದೆ. ತಗೊಂಡೆ ಕಾಣಿಸ್ತಾ ಇಲ್ಲ ಅವರು ಗಣೇಶನ ಪಕ್ಕ ನಿಂತ್ಕೊಳ್ಳಿ. ನಿಂತ್ಕೊಬಿಡಿ ಕಾಲಡಿ ಮದುವೆ ಬಂದು ರೆಸಾರ್ಟಲ್ಲಿ ಇದ್ದಿದ್ದು. ಫಸ್ಟ್ ಟೈಮ್ ನಾನು ರೆಸಾರ್ಟಲ್ಲಿ ಮದುವೆನ ಅಟೆಂಡ್ ಮಾಡಿದ್ದು ಅಂತಲೇ ಹೇಳ್ಬೋದು. ಓಪನ್ ಸೆಟಪ್ಪಲ್ಲೇ ತುಂಬ ಚೆನ್ನಾಗಿತ್ತು. ನಾವು ಹೋಗುವಷ್ಟರಲ್ಲಿ ಅಕ್ಕರೆಲ್ಲರೂ ಮದುವೆ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬರ್ತಾಯಿದ್ರು. ಸ್ಟೇಜಿಂದ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನಾವು ಹೋಗಿ ಅವ್ರ ಜೊತೆ ಒಂದಷ್ಟೊತ್ತು ಮಾತಾಡಿ ಒಂದಷ್ಟೊತ್ತು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ನೋಡಿದ್ರಲ್ಲ ಎಷ್ಟೆಲ್ಲ ರೇಗಿಸ್ತಾಯಿದ್ರು ಅಂತ ಹೇಳ್ಬಿಟ್ಟು. ಆಮೇಲೆ ನೋಡಿ ಹುಡುಗ ಹುಡುಗಿ ಈ ಥರ ರೆಡಿಯಾಗಿದ್ದರು. ಬ್ಯಾಕ್ಗ್ರೌಂಡು ಅಷ್ಟೇ ತುಂಬ ಚೆನ್ನಾಗಿತ್ತು. ಓಪನ್ ಸೆಟಪ್ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದನ್ನೆಲ್ಲ ನೋಡಿ ನಮ್ಮ ಮದುವೆ ಇದನ್ನು ನಾನು ರೀಕ್ರಿಯೇಟ್ ಮಾಡ್ಕೊತಾ ಇದ್ದೆ. ಅಯ್ಯೋ ನಾವು ಆವಾಗೆಲ್ಲ ಯಾವ ಥರ ಮದುವೆ ಆದ್ವಿ, ಇವಾಗ ಆಗಿದೆ, ಇನ್ನೂ ಸ್ವಲ್ಪ ಐಡಿಯಾಸ್ ಎಲ್ಲ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು. ಇವಾಗ ಆಗೋಯ್ತಲ್ವ, ಅವತ್ತಿನ ಇದಕ್ಕೆ ನಾವು ಚೆನ್ನಾಗೇ ಮದುವೆ ಆಗಿದ್ದೀವಿ. ಜಾಸ್ತಿ ನಾನು ಆ ಥರ ಎಲ್ಲ ಯೋಚನೆ ಮಾಡೋದಕ್ಕೆ ಹೋಗಲ್ಲ. ಕೆಲವೊಂದು ಸೆಕೆಂಡ್, 1-2 ಸೆಕೆಂಡ್ ಆ ಥರ ಅನಿಸಿದ್ರು, ನಾವು ಅವತ್ತು ಇನ್ನೂ ಚೆನ್ನಾಗಿ ಮದುವೆ ಆಗಿದ್ದೀವಿ ಅಂತ ಅಂದ್ಕೊಂಡು ನನ್ನನ್ನು ನಾನೇನೇ ಸ್ವಲ್ಪ ಸಮಾಧಾನ ಮಾಡ್ಕೋತೀನಿ. See you. ನೈಟು ಊಟ ಎಲ್ಲ ಮುಗಿಸ್ಕೊಂಡು ಚಿಕ್ಕಮ್ಮರು ಬಂದಿದ್ದರು. ಅವ್ರ ಜೊತೆ ಒಂದಷ್ಟು ಫೋಟೋಸ್ನೆಲ್ಲ ತೆಗೆಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಬೆಳಗ್ಗೆ ಅವ್ರು ಅಲ್ಲೇ ಇರಿ ಅಂತ ಅಂದರು. ನಾವು ಇನ್ನೇನು ಬೆಳಗ್ಗೆ ರೆಡಿಯಾಗಿ ಹೋಗೋಣ, ಅಪ್ಪು ಬೇರೆ ಇರ್ತಾನೆ ಅಂತ ಹೇಳ್ಬಿಟ್ಟು ನೈಟು ಮನೆಗೆ ರಿಟರ್ನ್ ಆಗಿಬಿಟ್ವಿ. ಅಪ್ಪಾಜಿ ನೈಟ್ ಬರೋದಕ್ಕಾಗಿರಲಿಲ್ಲ, ಅದಕ್ಕೆ ಬೆಳಗ್ಗೆ ಬಂದಿದ್ದರು. ಅಪ್ಪಾಜಿ ನಾನು ರೆಡಿಯಾಗಿ ಬೆಳಗ್ಗೆ ಬಂದ್ವಿ. ಏನಮ್ಮ ಅಣ್ಣನ ಮಗಳು ಮದುವೆಲಿ ಇಷ್ಟೊಂದು ಮಿಂಚ್ತಾ ಇದ್ಯಾ? ಇನ್ನೇನು ತೆಗಿತೀನಿ, ನಿಂತ್ಕೊಳ್ಳೆ. ರೆಡಿ ಆದ್ರ ಅಮ್ಮ ಮಗಳು? ತಿಂಡಿಗೆನೆ ಬರೋಣ ಅಂತ ನಾವು ನೈಟೇ ಅಂದ್ಕೊಂಡಿದ್ವಿ. ಹಾಗಾಗಿ ಬೆಳಗ್ಗೆ ಬೇಗನೆ ತಿಂಡಿಗೆ ಬಂದ್ವಿ. ಮಾಮಾರ ಪಾಪ ಇಲ್ಲೇ ಇದ್ದೋಗಿ ಅಂತ ಹೇಳಿದ್ರು. ನಾವು ಅಪ್ಪು ಅಲ್ಲೇ ಇರ್ತಾನಲ್ಲ ಅಂದ್ಬಿಟ್ಟು ನಾವು ಮಾತ್ರ ಇರಲ್ಲ ಅಂತ ಹೇಳಿ ನಾವು ಬಂದ್ಬಿಟ್ವಿ. ಅಮ್ಮ ಮಾತ್ರ ಅಲ್ಲೇ ಇದ್ರು, ಬಳೆ ಶಾಸ್ತ್ರ ಎಲ್ಲ ಇರುತ್ತಲ್ಲ ಅಂತ. ನಾವು ಹಂಗೂ ಬಳೆ ಶಾಸ್ತ್ರ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ತುಂಬ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು, ಅಂದರೆ ಪೂಜೆ ಅವ್ರ ಮನೆಗೂ ಅಲ್ಲಿಗೂ ನಾವು ಹೋಗಿ ಬರೋದಕ್ಕೆಲ್ಲ 1 ಅವರ್ ಆಗಿಬಿಟ್ಟಿತ್ತು. ಹಾಗಾಗಿ ಬೇಡ ಅಂತ ಹೇಳಿ ರೆಡಿ. ಗಂಡು ಕರ್ಕೊಂಬರೋ ಅಷ್ಟರಲ್ಲಿ ಒಂದಷ್ಟು ಫೋಟೋಸ್ನೆಲ್ಲ ತೊಗೊಂಡ್ವಿ. ನಾನು ಪೂಜಾ ಮೇಲೆ ಆಗುತ್ತೋ ಆಗಲ್ವೋ ಅಂತ ಹೇಳಿಬಿಟ್ಟು, ನಾವು ಮಾವನ ಮಕ್ಕಳೂ ಇದ್ದರು. ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ಇವಾಗ ಗಂಡನ ಕರ್ಕೊಂಬಂದು ಬಿಟ್ಟರು. ಪಾದ ಪೂಜೆ ಎಲ್ಲ ಆಯಿತು. ಇವಾಗ
ಹೆಣ್ಣನ್ನು ಕರ್ಕೊಂಬರ್ತಾ ಇದ್ದಾರೆ ಸೋದ್ರ ಮಾವ ಇಬ್ರು ಹೋಗಿ. ಅದೊಂಥರ ಚೆನ್ನಾಗಿತ್ತು. ನಮ್ಮ ನಯನ ಇದೇ ಥರ ಮದುವೆ ಆಗಬೇಕು, ಇದೇ ಥರ ಥೀಮ್ ಇರಬೇಕು ಅಂತ ಹೇಳಿ ಅವಳಿಗೆ ಯಾವ್ಯಾವ ಥರ ಬೇಕೋ ಆ ಥರನೇ ಅವಳು ಮಾಡ್ಕೊಂಡಿದ್ದು. ಅವಳಿಗೆ ಯಾವ್ಯಾವ ಥರ ಇಷ್ಟ ಇತ್ತೋ ಅದೇ ಥರನೇ. ಒಂದು ಹಳದಿ ಶಾಸ್ತ್ರ ಆಗಿರ್ಬೋದು, ಮೆಹಂದಿ ಶಾಸ್ತ್ರ ಆಗಿರ್ಬೋದು, ಇವಾಗೆಲ್ಲನೂ ಇದೇ ಥರ ಅಲ್ವಾ. ಇದೊಂದು ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ಹೆಣ್ಣು ಕರ್ಕೊಂಬರ್ಬೇಕಾದ್ರೆ ಮೇಲ್ಗಡೆ ಈ ಥರ ಹಿಡ್ಕೊಂಬರೋದು, ಈ ಥರದ್ದನ್ನೆಲ್ಲ ಫಿಲಮಲ್ಲಿ ನೋಡಿದ್ದೆ ನಾನು. ರಿಯಾಲಿಟಿಲಿ ನಾನು ಇದೇ ಫಸ್ಟ್ ನೋಡಿದ್ದಿದ್ದು. ಒಂಥರ ಚೆನ್ನಾಗಿತ್ತು ಇದಂತೂ. ನಾನು ಇವಾಗ ಅವಳನ್ನು ಕರ್ಕೊಂಡೋಗಿ ಮಂಟಪದ ಹತ್ರ ಬಿಡ್ತಾ ಇದ್ದಾರೆ. ಚೌಟ್ರಿಗಿಂತ ಒಂಥರ ಏನೋ ರೆಸಾರ್ಟ್ ಒಂಥರ ತುಂಬ ಡಿಫ್ರೆಂಟಾಗಿತ್ತು. ಮತ್ತು ಅವಳು ಡ್ರೆಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ರೆಡಿಯಾಗಿದ್ಲು. ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಅವಳ ಮುಗ್ಗಿನ ಜಡೆ. ಜೀವನ ಏತನ ಕಂಠೆ ಬದ್ನಾಮಿ ಶುಭಗೆ ತ್ವಾಂ ಜೀವ ಶರದಶತಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಏತನ ಕಂಠೆ ಬದ್ನಾಮಿ ಶುಭಗೆ ತ್ವಂ ಜೀವ ಶರದಶತಂ. ಅದಂದರೆ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಏತನಾಂ ಕಂಠೆ ಬದ್ನಾಮಿ ಶುಭಗೆ ತ್ವಂ ಜೀವ ಶರದಶತಂ. ಅಂದರೆ ಈ ಮಂಗಲ ಸೂತ್ರವನ್ನು ಮಂಗಲ ಸಾಕ್ಷಿ ಎಲ್ಲರ ಸಮ್ಮುಖದಲ್ಲಿ ನಾನು ನಿಮ್ಮ ಕೊರಳಿಗೆ ಮಾಂಗಲ್ಯ ಧಾರಣೆ ಮಾಡ್ತಾ ಇದ್ದೀನಿ. ಈ ಯಾವಾಗಲೂ ಅಷ್ಟೇ 3 ವರ್ಷ ಆದ್ರೂ ನಿಮ್ಮನ್ನು ಕಷ್ಟ ಸುಖದಲ್ಲಿ ನಾನು ಭಾಗಿಯಾಗ್ತೀನಿ, ನಿಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಮಹಾಲಕ್ಷ್ಮಿ ಮತ್ತು ಉಮಾಮಹೇಶ್ವರರ ಸಾಕ್ಷಿಯಾಗಿ ನಾನು ಧಾರಣೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀರಾ? ಇವಾಗ ದಾರೆ ಹೋಯ್ತಾ ಇದ್ದಾರಲ್ಲ, ಇವರೇ ನಮ್ಮ 2ನೇ ಸೋದರ ಮಾವ, ಸೋದರದಂತೆ. ಅವರು ತುಂಬ ಚೆನ್ನಾಗಿ ರೆಡಿಯಾಗಿದ್ರು. ನಮ್ಮ ಅತ್ತೆ ಮತ್ತು ನಮ್ಮ ಮಾವನೂ ಬೆಳಗ್ಗೆ ದಾರೆ ಟೈಮ್ ಅಂದರೆ ಎಲ್ಲರೂ ಟ್ರೆಡಿಷ್ನಲ್ಲಾಗಿ ತುಂಬಾ ಚೆನ್ನಾಗಿ ರೆಡಿ ಆಗ್ತಾರೆ ಇವಾಗಂತೂ ಬಿಡಿ. ಅವರು ದಾರೆ ಮುಹೂರ್ತ ಮಾಡಾದ್ಮೇಲೆ ಇನ್ನು ಹುಡುಗ ಅವ್ರ ಅಪ್ಪ ಅಮ್ಮ ಮತ್ತು ಅವ್ರ ಕಡೆ ರಿಲೇಷನ್ ಎಲ್ಲರೂ ದಾರೆ ಮುಹೂರ್ತ ಮಾಡ್ತಾಯಿದ್ರು. ಅವ್ರದ್ದೆಲ್ಲರದು ಆಗಿಬಿಡ್ಲಿ ಅಂತೇಳಿ ನಾನು, ಪೂಜಾ ಮತ್ತು ಚಿಕ್ಕಮ್ಮನೂ ಬಂದಿದ್ದರು. ಹಾಗಾಗಿ ಎಲ್ಲರೂ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ವಿ, ಅವ್ರದ್ದೆಲ್ಲ ಆಗಿಬಿಡ್ಲಿ ಆಮೇಲೆ ನಾವು ದಾರೆ ಮುಹೂರ್ತ ಮಾಡೋಣ ಅಂತ. ಸಿಕ್ಕಾಬಟ್ಟೆ ಬಿಸಿಲು, ಅಲ್ಲಿ 1 ನಿಮಿಷನೂ ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಅಂದರೆ ಮಂಟಪದ ಹತ್ರ ನೆರಳಿತ್ತು, ಆ ಕಡೆ ಎಲ್ಲ ಓಪನ್ ಸೆಟಪ್ ಇತ್ತಲ್ಲ, ಹಾಗಾಗಿ ಇವರು ನಮ್ಮ ಚಿಕ್ಕ ಮಾವ, ಚಿಕ್ಕತ್ತೆ, ಇವ್ರ ಮಕ್ಕಳೂ ಬಂದಿದ್ರು. ಒಂದು ಅಷ್ಟೊತ್ತು ಇವ್ರ ಜೊತೆ ತುಂಬ ಅಂದರೆ ತುಂಬ ದಿನಗಳಾಗ್ಬಿಟ್ಟಿತ್ತು. ಇವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ತುಂಬ ಖುಷಿ ಆಯಿತು. ನಮ್ಮ ಅಪ್ಪಾಜಿ ನಮ್ಮಮ್ಮ ಇವಾಗ ದಾರೆ ಮುಹೂರ್ತನ ಮಾಡ್ತಾಯಿದ್ದಾರೆ. ಏನೋ ಲಾಂಗ್ ಡಿಸ್ಟೆನ್ಸ್ ಆದ್ರೂ ಪ್ರೀತಿ ಹಾಗೇ ಇರಬೇಕು. ಯಾರೋ ಎಷ್ಟೋ ದೂರ ಇದ್ದರು, ಎಷ್ಟೋ ವರ್ಷ ಆದಮೇಲೆ ಮಾತಾಡಿಸ್ತಾ ಇದ್ದೀವಿ ಅನ್ನೋದಕ್ಕಿಂತ ಎಷ್ಟು ದೂರ ಇದ್ರೂ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ನಾನು ಆ ಥರ ಯೋಚನೆ ಮಾಡೋದು. ಇವಾಗ ನಾನು, ಚಿಕ್ಕಮ್ಮ ಮತ್ತು ಪೂಜಾ 3 ಜನನೂ ದಾರೆ ಮುಹೂರ್ತ ಮಾಡ್ತಾಯಿದ್ದೀವಿ. ನಂದೀಶ್ವರ ಪಾಪ ಕೊನೆಗೂ ಮದುವೆಗೆ ಬರೋದಕ್ಕಾಗಲಿಲ್ಲ, ಓಕೆ ಕೆಲಸಗಳಿರುತ್ತೆ ಅಂತ ಹೇಳಿಬಿಟ್ಟು ಇವಾಗ ನಾವು 3 ಜನ ದಾರೆ ಮುಹೂರ್ತ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ. ಚಿಕ್ಕಮ್ಮನೂ ಪಾಪ ಅವರೂ ದಾರೆ ಮಾಡೋ ಟೈಮ್ಗೆ ಬಂದಿದ್ದ. ಅವರು ತಾಳಿ ಎಲ್ಲ ಕಟ್ಟಾಗೋಗಿತ್ತು. ದಾರೆ ಮುಹೂರ್ತ ಎಲ್ಲ ಮುಗಿಸ್ಕೊಂಡು ಹುಡುಗ ಹುಡುಗಿ ಒಂದಷ್ಟು ಫೋಟೋಸ್ನ ತಗೋತಾ ಇದ್ದಾರೆ. ಇಬ್ಬರು ತುಂಬ ಮುದ್ದಾಗೇ ಕಾಣಿಸ್ತಾ ಇದ್ರು. ಮತ್ತು ಫ್ರೂಟ್ಸ್ ಇತ್ತು, ಅಪ್ಪುಗೆ ಫ್ರೂಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಹಾಗಾಗಿ ಅವನಿಗೆ ಫ್ರೂಟ್ಸ್ ತಿನ್ಸೋಣ ಅಂತೇಳಿ ಫ್ರೂಟ್ಸ್ನ ತಿನ್ನಿಸ್ತಾ ಇದ್ದೆ. ಚಿಕ್ಕಮ್ಮ ನೋಡಿ ಅವನಿಗೂ ತಿನ್ನಿಸ್ತಾ ಇದ್ದಾರೆ, ಮಗನಿಗೂ ತಿನ್ನಿಸ್ತಾ ಇದ್ದಾರೆ. ಇವನು ನನ್ನ ತಮ್ಮ. ಚಿಕ್ಕಮ್ಮ ಅಂದರೆ ಅಪ್ಪಾಜಿ ಇದ್ದಾರಲ್ಲ ಅವರ ತಮ್ಮನ ಹೆಂಡತಿ, ಇವನು ನನ್ನ ತಮ್ಮ. ಒಂದಷ್ಟು ಫ್ರೂಟ್ಸ್ ತಿನ್ಕೊಂಡು ಇವ್ರು ನಮ್ಮ ಅವನ ಮಕ್ಕಳು ಅವರಿಬ್ರು ಅವ್ರ ಜೊತೆ ಎಲ್ಲ ಒಂದಷ್ಟು ಹರಟೆ ಹೊಡ್ಕೊಂಡು ಮಾತುಕತೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟನ ಮುಗಿಸ್ಕೊಂಡು ನಾವು ಮನೆಗೆ ರಿಟರ್ನ್ ಆದ್ವಿ. ಬಾಯ್ ಕಣ, ಅಲ್ಲಿ ಪೂಜೆಗೆ ಬಾಯ್ ಮಾಡ್ಬಿಡೋದಕ್ಕೆ, ಪೂಜೆಗೆ ಬಾಯ್ ಮಾಡು. ಕೂಗ ಅಮ್ಮನ ಕೂಗ, ಅಮ್ಮನು ಕೂಗ, ಅಮ್ಮನ ಕೂಗ. ಅಪ್ಪು ನಿಮ್ಮ ಅಮ್ಮನ ಕೂಗು. ಅಲ್ಲಿ ಪಾರ್ವಾಳ, ಅಲ್ಲಿ ಅಲ್ಲಿ ಆತ ನೋಡಲ್ಲಿ ಪಾರ್ವಾಳ ತೋರ್ಸ್ಕೊಳ್ಳ ಅಮ್ಮ, ಪಾರ್ವಾಳ ತೋರ್ಸ್ಕೊಳ್ಳ ಅಲ್ಲಿ. ಓ ಅಪ್ಪು
ಅಪ್ಪು ಪಾಪ ಫುಲ್ಲು ಅಳ್ತಾ ಇದ್ದ. ಅಮ್ಮ ಹೋಗ್ಬೇಕಾದ್ರೆ ಯಾವಾಗಲೂ ಒಂದು ಅದೇ ಕತೆ. ನಾವು ಒಂದಷ್ಟು ಫೋಟೋಸ್ನ ತಗೊಂಡಿದ್ವಲ್ಲ ಅದೆಲ್ಲದನ್ನು ಇಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ. ಪ್ಲೀಸ್ ನನ್ನ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೀವು ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವ್ಲಾಗ್ನ ನೋಡಿದ್ರೆ ನಮಗೂ ಮೋಟಿವೇಶನ್ ಆಗುತ್ತೆ ಇನ್ನು ಬೇರೆ ಬೇರೆ ವ್ಲಾಗ್ನ ಮಾಡೋದಕ್ಕೆ. ಈ ನಡುವೆ ಸ್ವಲ್ಪ ವ್ಲಾಗ್ನ ಮಾಡೋದನ್ನ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೋತೀನಿ, ಮತ್ತೆ ಸ್ಟಾಪ್ ಆಗಿಬಿಡುತ್ತೆ. ಮದುವೆ ಮನೇಲಿ ತೊಗೊಂಡಿರೋ ಒಂದಷ್ಟು ಫೋಟೋಸ್ನ ನಾನು ನಿಮ್ಮ ಜೊತೆಗೇ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ವ್ಲಾಗ್ ಹೇಗೆ ಅನ್ನಿಸ್ತು ಏನು ಅಂತ ಹೇಳಿ ನನಗೆ ಕಮೆಂಟ್ನ ಮಾಡಿ ತಿಳಿಸಿ. ಇಲ್ಲದೇ ಇರೋದ್ರ ಬಗ್ಗೆ ಯೋಚನೆ ಮಾಡೋದ್ರ ಬದಲು, ಅಂದರೆ ಬೇರೆಯವ್ರನ್ನ ನೋಡಿ ಅಯ್ಯೋ ಆ ಥರ ಇರಬೇಕಾಗಿತ್ತು ಅಂತ ಯೋಚನೆ ಮಾಡೋದ್ರ ಬದಲು, ಭಗವಂತ ನಮ್ಗೆ ಇಷ್ಟನ್ನು ಕೊಟ್ಟಿದ್ದೀರಲ್ಲ ಅಂತ ಯೋಚನೆ ಮಾಡಿ ಎಲ್ಲರೂ ಜೀವನನ ಮಾಡಿದ್ರೆ ಯಾವುದೇ ರೀತಿ ಮನಸ್ತಾಪಗಳು, ಜಗಳ, ಮತ್ತೊಂದು ಮಗದೊಂದು ಯಾವುದೂ ಬರೋದಿಲ್ಲ. ಇಲ್ಲದೇ ಇರೋದನ್ನು ಆಸೆ ಪಡೋದ್ರ ಬದಲು ಇರೋದನ್ನು ತೃಪ್ತಿ ಪಟ್ಕೊಂಡು ಜೀವನ ಮಾಡಿ, ಅಷ್ಟೇ ನಾನು ಎಲ್ಲರಿಗೂ ಹೇಳೋದು. ಅಮ್ಮನ ಜೊತೆ ಎಲ್ಲ ಒಂದಷ್ಟು ಫೋಟೋಸ್ನ ತಗೊಂಡಿದ್ವಿ, ಎಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.